ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಕೇಕ್ನಂತೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿರುವ ಚಕ್ರವರ್ತಿ ಸೂಲಿಬೆಲೆ ಅವರ ವಿಡಿಯೋ. ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸೂಲಿಬೆಲೆಯವರ ತುಣುಕುಗಳು ವೈರಲ್ ಆಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಪಾಕಿಸ್ತಾನಕ್ಕೆ ಹೇಳಿದ್ರಂತೆ ಸೂಲಿಬೆಲೆ ಹೇಳಿದ್ದ ಸುಳ್ಳುಗಳ ತುಣುಕುಗಳನ್ನ ತೆಗೆದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಸೂಲಿಬೆಲೆ ಹೇಳಿದ ಸುಳ್ಳುಗಳೆಲ್ಲ ಈಗ ಟ್ರೋಲ್ ಆಗ್ತಾ ಇದೆ. ಪ್ರತಿದಿನ ಬರೀ ಸುಳ್ಳೇ ಮಾತಾಡಿ ಮೋದಿ ಮಾನವನ್ನ ಹರಾಜು ಹಾಕ್ತಿದ್ದಾರಾ ಸೂಲಿಬೆಲೆ? ಸೂಲಿಬೆಲೆ ಸುಳ್ಳು ಜೋಶ್ ಟಾಕ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿರ್ತಕ್ಕಂತಹ ಸೂಲಿಬೆಲೆ ಹೇಳಿದ್ದ ಸುಳ್ಳುಗಳ ತುಣುಕುಗಳನ್ನ ತೆಗೆದು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ ನೆಟ್ಟಿಗರು, ಅರ್ಥಾತ್ ಟ್ರೋಲಿಗರು. ಹೆಂಗು ಪುಂಗ್ಲಿ ಎಷ್ಟು ರೈಲು ಬಿಡ್ತೀಯಾ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದೆ. ಭಾರತ ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಸೂಲಿಬೆಲೆ ಟ್ರೋಲ್ ಆಗ್ತಿದ್ದಾರೆ. 24 ಗಂಟೆಗಳಲ್ಲಿ ಪಾಕಿಸ್ತಾನ ಅನ್ನೋದು ಭೂಪಟದಲ್ಲಿ ಇರೋದಿಲ್ಲ. ಯಾವ ದೇವರನ್ನು ಬೇಕಾದರೂ ಕರೀತಿರೋ ಗೊತ್ತಿಲ್ಲ, ಕರೀರಿ, ಯಾವ ದೇಶಕ್ಕೆ ಹೋಗ್ತಿರೋ ಹೋಗಿ ಅಂತ ಪಾಕಿಸ್ತಾನ ಓಡಿತ್ತಂತೆ ಅಮೆರಿಕಾದ ಹತ್ರ. ನೋಡಿ, ಏನಾದ್ರೂ ಬುದ್ಧಿ ಹೇಳಿ ಅಂತ ಮನಮೋಹನ್ ಸಿಂಗಲ್ಲ ಅವರು ಮೋದಿ ಹೇಳಿದ್ದು ಮಾಡೇ ಮಾಡ್ತಾರೆ, ಸುಮ್ಮನಿದ್ದು ಬಿಡಿ ಅಂತಂತೆ ಅಮೆರಿಕಾದ ಅಧ್ಯಕ್ಷ ಪಾಕಿಸ್ತಾನಕ್ಕೆ ಹೇಳಿದ್ರಂತೆ. ಬಿಟ್ಟು ಈ ಸಂದರ್ಭದಲ್ಲಿ ಬಚಾವ್ ಆಗಿ ಅಂತ. ಇವರು ಭಾಷಣ ಮಾಡಿದ ದಿನದಲ್ಲಿ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಹೋಗಿದ್ರು ಗೊತ್ತಿಲ್ಲ. ನೋಡಿ, ವಾಗ್ಜರಿಯ ಮುಖಾಂತರವಾಗಿ ಅಥವಾ ತನ್ನ ಪದಜಾಲದಲ್ಲಿರ್ತಕ್ಕಂತಹ ಪದ ಸಂಗ್ರಹಣೆಯ ಮುಖಾಂತರವಾಗಿ ಎಲ್ಲ ಖ್ಯಾತ ವಾಗ್ಮಿ ಅಂತ ಕರೆಸಿಕೊಳ್ಳೋದು. ನಾನಾಡೋ ಮಾತು, ನಾನು ನುಡಿಯುವ ನುಡಿಗಳು, ನಾನು ಹೇಳೋ ಹೇಳಿಕೆ ಎಲ್ಲವೂ ಕೂಡ ಸಮಾಜಕ್ಕೊಂದು ಉಪಕಾರ ಅಥವಾ ಸಮಾಜಕ್ಕೊಂದು ಅನುಕೂಲತೆಯ ಸಾಲುಗಳಾಗಬೇಕಲ್ಲ. ವಾಗ್ಮಿ ಅಂದ್ರೆ ಏನು? ಎದುರಿದ್ದವರ ಕರ್ಣರಂತಿಗಳನ್ನ ಬಿಸಿ ಮಾಡೋದು ಅಂತಾನ? ಎದುರಿದ್ದವರ ಚಪ್ಪಾಳೆಗಳನ್ನ ಗಿಟ್ಟಿಸಿಕೊಳ್ಳೋದು ಅಂತಾನ? ಹೆಂಗ ಬೇಕಾದ್ರೂ ಮಾತನಾಡಿ ಚಪ್ಪಾಳೆಯನ್ನ ಗಿಟ್ಟಿಸಿಕೊಳ್ಬಹುದಾ? ವಿವೇಚನೆಗೆ ಕೆಲಸ ಕೊಡಬೇಕು, ಸಂವೇದನಾಶೀಲತೆಯಿಂದ ಮಾತನಾಡಬೇಕು. ತನ್ನ ಮಾತುಗಳಲ್ಲಿ ದೇಶದ ಭದ್ರತೆಗೇನಾದ್ರೂ ಅಡೆತಡೆಗಳಾಗ್ತಾ ಇದೆಯಾ? ಇಷ್ಟು ಪರಿಜ್ಞಾನ ಇಲ್ಲದೆ ಮಾತನಾಡಿದರೆ, ಕನಿಷ್ಠ ಪರಿಜ್ಞಾನ ಇಲ್ಲ, ಒಂದೊಂದು ಸಣ್ಣ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿ ಜನ ಮಾತನಾಡ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಭಾಷಣ ಮಾಡುವಾಗ ಸಾಕಷ್ಟು ಬಾರಿ ನಾವು ಗಮನಿಸಿದ್ದೀವಿ. ಅದೆಷ್ಟೋ ಖ್ಯಾತ ಪ್ರಖ್ಯಾತ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಗಳು ಬರ್ತಾರೆ ಆ ವೇದಿಕೆಗೆ, ಆ ಕಾರ್ಯಕ್ರಮಕ್ಕೆ. ಅದೆಷ್ಟೋ ಇಂಟೆಲೆಕ್ಚುವಲ್ ಬುದ್ಧಿಜೀವಿಗಳು ಬರ್ತಾರೆ. ಇವರೆಲ್ಲ ಕೂತ್ಕೊಂಡು ಕೇಳುವಂತಹ ಅಥವಾ ಕೂತು ನೋಡುವಂತಹ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಮಾತನಾಡುವಂತಹದ್ದು ಅವೈಜ್ಞಾನಿಕವಾಗಿದ್ರೆ, ಮೌಢ್ಯ ಭರಿತವಾಗಿದ್ರೆ, ಹಾಗಾದ್ರೆ ಚಕ್ರವರ್ತಿ ಸೂಲಿಬೆಲೆ ಟ್ರೋಲ್ ಆಗ್ತಾ ಇರೋದಕ್ಕೆ ಕಾರಣ ಏನು? 10 ಕಾರಣಗಳಿದಾವೆ ಅವರ ವಿಡಿಯೋಗಳು ಟ್ರೋಲ್ ಆಗೋದಕ್ಕೆ. ಆದರೆ ಸಂಘರ್ಷದ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಟ್ರೋಲ್ ಆಗ್ತಾ ಇದೆ, ಯಾಕೆ ಟ್ರೋಲ್ ಆಗ್ತಾ ಇದೆ, ಒಂದ್ಸತಿ ಆ ತುಣುಕನ್ನು ನೋಡ್ಕೊ ಬನ್ನಿ. ಹಾಗಾದ್ರೆ ಚಕ್ರವರ್ತಿ ಸೂಲಿಬೆಲೆ ತನ್ನ ಭಾಷಣದಲ್ಲಿ ಡೊನಾಲ್ಡ್ ಟ್ರಂಪ್ ಅನ್ನ ಹೊಗಳಿದ್ದೋ ಅಥವಾ ಭಾರತವನ್ನ ಇಂಡೈರೆಕ್ಟ್ ಆಗಿ ತೆಗಳಿದ್ದೋ? ಏನ್ ಮಾತನಾಡ್ತಾ ಇದ್ದಾರೆ? ಪಾಕಿಸ್ತಾನ ಅಮೆರಿಕದ ಜೊತೆ ಹೋಯ್ತಂತೆ, ಅರ್ಥಾತ್ ಡೊನಾಲ್ಡ್ ಟ್ರಂಪ್ ಅನ್ನ ಭೇಟಿ ಮಾಡ್ತಂತೆ. ಹಿಂಗಾದ್ರೂ ಮಾಡಿ ಭಾರತವನ್ನ ಕನ್ವಿನ್ಸ್ ಮಾಡ್ಬಿಡಿ, ಅವರಿಗೆ ಸಮಜಾಯಿಷಿ ನೀಡಿ, ನಮ್ಮನ್ನು ಹೆಂಗಾದ್ರೂ ಬಚಾವ್ ಮಾಡಿ. ಅಲ್ಲಿ ಕೂತಿರೋದು ಮನಮೋಹನ್ ಸಿಂಗ್ ಅಲ್ಲ, ಪ್ರಧಾನಿ ಮೋದಿ. ಡೊನಾಲ್ಡ್ ಟ್ರಂಪ್ ನಮಗೆ ಮಾಡಿದಂತಹ ಅವಮಾನವನ್ನು ಮರೆತ್ರ ಹಾಗಾದ್ರೆ ಚಕ್ರವರ್ತಿ ಸೂಲಿಬೆಲೆ? ಡೊನಾಲ್ಡ್ ಟ್ರಂಪ್ ನಮಗೆ ಮಾಡಿದಂತಹ ಮೋಸವನ್ನು ಮರೆತ್ರ ಹಾಗಾದ್ರೆ ಚಕ್ರವರ್ತಿ ಸೂಲಿಬೆಲೆ? ಹಾಗಾದ್ರೆ ನಾವು ಕಾರ್ಗಿಲ್ ಮರಿಬೇಕಾ? ಹಾಗಾದ್ರೆ ಕಂದಹಾರ್ ವಿಮಾನ ಅಪಹರಣವನ್ನ ಮರಿಬೇಕಾ? ಹಾಗಾದ್ರೆ ನಾವು ಎಷ್ಟೆಷ್ಟು ವಿಚಾರಗಳನ್ನು ಮರಿಬೇಕಾಗಿ ಬರುತ್ತೆ? ಸಂಸತ್ತು ಭವನದ ಮೇಲೆ ಅಟ್ಯಾಕ್ ಆಯಿತು, ಅದನ್ನು ಮರಿಬೇಕಾ? ಪಾಕಿಸ್ತಾನದ ವಿರುದ್ಧ
ನಿತ್ಯ ನಿರಂತರವಾಗಿ ಯುದ್ಧ ಮಾಡ್ತಾ ಇದೆ ಭಾರತ. ಪಾಕಿಸ್ತಾನವನ್ನ ಸ್ಮಶಾನ ಮಾಡುವಂತಹ ಕಲ್ಪನೆಯನ್ನ ಇಟ್ಟುಕೊಂಡು ಭಾರತ ನಿತ್ಯ ಹೋರಾಟ ಯುದ್ಧಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಸಾಂಪ್ರದಾಯಿಕವಾಗಿ ನಮಗೆ ಮಾಡಿದ ಪ್ರತಿಯೊಂದು ಅನ್ಯಾಯಕ್ಕೂ ಕೂಡ ನಾವು ಸೇಡು ತೀರಿಸಿಕೊಳ್ಳುವ ಉನ್ಮಾದಕ್ಕೆ ಬಿದ್ದಿದ್ದೀವಿ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಮಾನ ಹರಾಜು ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ. ವಿವೇಚನೆಗಳಿಗೆ ಕೆಲಸ ಕೊಡದೆ, ವಿವೇಚನೆಗಳನ್ನು ಮರೆತು ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆ ಸುದೀರ್ಘ ಚರ್ಚೆಯನ್ನ ಮಾಡದೆ ಪಾಕಿಸ್ತಾನ ಮತ್ತು ಭಾರತದ ಸಂಘರ್ಷದ ನಡುವೆ ಮೂಗು ತೂರಿಸ್ಕೊಂಡು ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮ ಅಂಥೇಳಿ ಘೋಷಣೆ ಮಾಡ್ಕೊಂಡ್ರು. ಅದರ ಅರ್ಥ ಏನು? ಭಾರತ ಎದುರಿಸಿದಂತಹ ಸವಾಲುಗಳು, ಭಾರತ ಎದುರಿಸಿದಂತಹ ಅಪಮಾನಗಳು, ಭಾರತ ಪಾಕಿಸ್ತಾನದಿಂದ ಕಳೆದು ಹೋದ ಸಂಪತ್ತುಗಳು ಮತ್ತು ಬರುತ್ತಾ? ಎಷ್ಟೆಷ್ಟು ನೋವನ್ನು ಅನುಭವಿಸಿದ್ದೀವಿ. ಕಂದಹಾರ್ ವಿಮಾನ ಅಪಹರಣದಲ್ಲಿ, ಅದಾದ ನಂತರ ಸಂಸತ್ತು ಭವನದ ಮೇಲೆ ದಾಳಿ, ಅದಾದ ನಂತರ ಅಕ್ಷರಧಾಮ ಮಂದಿರದ ಮೇಲೆ ಅಟ್ಯಾಕ್ ಆಯಿತು. ಅದರಲ್ಲಿ ಎಷ್ಟು ಭಾರತೀಯರನ್ನ ಕಳ್ಕೊಂಡ್ವಿ. ಅಮರನಾಥ ಯಾತ್ರಿಗಳ ಮೇಲೆ ಇದೇ ಪಾಕಿಸ್ತಾನದ ಉಗ್ರರು ಅಟ್ಯಾಕ್ ಮಾಡಿದ್ರು. ಗೋಧ್ರಾ, ಹೀಗೆ ಪಠಾನ್ಕೋಟ್, ಉರಿ ದಾಳಿ, ಪೆಹಲ್ಗಾಮ್, ಪುಲ್ವಾಮಾ, ಇದೆಲ್ಲದರ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಭಾರತದ ಯೋಧರು ದಿನಂಪ್ರತಿ ಅನ್ನ ನೀರು ನಿದ್ದೆಯನ್ನ ತ್ಯಾಗ ಮಾಡಿ ಬಾರ್ಡರ್ನಲ್ಲಿ ಯುದ್ಧ ಮಾಡ್ತಿರ್ಬೇಕಾದ್ರೆ ಈ ಮನುಷ್ಯನ ಕಾಮಿಡಿ ನೋಡಿ. ತನ್ನಲ್ಲಿರ್ತಕ್ಕಂತಹ ಪದಗಳನ್ನು ಸುಂದರವಾಗಿ ಜೋಡಿಸ್ಕೊಂಡು ಅತ್ಯಂತ ಸ್ವಾರಸ್ಯಕರವಾಗಿ ಮಾತನಾಡಿದರೆ ಚಪ್ಪಾಳೆ ಹೊಡಿತಾರೆ ಎನ್ನುವಂತಹ ಪರಿಜ್ಞಾನ ಇಟ್ಕೊಂಡು ಏನು ಬೇಕಾದರೂ ಮಾತನಾಡೋದಾ? ವಿಜ್ಞಾನಕ್ಕೆ ವಿರುದ್ಧವಾಗಿ ಮಾತನಾಡೋದು, ಜನರ ಜೊತೆ ಚಪ್ಪಾಳೆ ಗಿಟ್ಟಿಸ್ಕೊಳ್ಳೋದು. ನನಗಿದ್ರಲ್ಲಿ ಆಶ್ಚರ್ಯ ಅನ್ಸೋದೇನು ಗೊತ್ತಾ? ಈ ವ್ಯಕ್ತಿತ್ವವನ್ನು ಮಾನಸಿಕವಾಗಿ ನೋಯಿಸಬೇಕು ಎನ್ನುವಂಥ ಉದ್ದೇಶ ನಮಗಿಲ್ಲ. ಚಕ್ರವರ್ತಿ ಸೂಲಿಬೆಲೆಗೂ ಫ್ರೀಡಮ್ ಟಿವಿಗೂ ಯಾವ ದ್ವೇಷವೂ ನಮಗಿಲ್ಲ. ಇಲ್ಲಿ ಭಾರತದ ಭದ್ರತೆ ಅಂತ ಬಂದಾಗ ಪಕ್ಷಾತೀತವಾಗಿ ಸಪೋರ್ಟ್ ಮಾಡ್ತಾ ಇದೆ ಮೋದಿ ಸರ್ಕಾರವನ್ನ. ಎಲ್ಲಿಯ ರಾಹುಲ್ ಗಾಂಧಿ, ಎಲ್ಲಿಯ ಕಮ್ಯುನಿಸ್ಟ್ ಪಾರ್ಟಿ, ಎಲ್ಲರೂ ಕೂಡ ನಮಗೆ ನ್ಯಾಷನಲ್ ಸೆಕ್ಯೂರಿಟಿ ಇಂಪಾರ್ಟೆಂಟ್, ದೇಶದ ಭದ್ರತೆ ಮುಖ್ಯ, ದೇಶದ ಭದ್ರತೆ, ದೇಶದ ಅಸ್ತಿತ್ವ ಅಂತ ಬಂದಾಗ ಪಕ್ಷಾತೀತವಾಗಿ ಒಂದಾಗ್ತೀವಿ, ಧರ್ಮಾತೀತವಾಗಿ ಒಂದಾಗ್ತೀವಿ. ಮಸೀದಿಗಳಲ್ಲಿ ಪ್ರಾರ್ಥನೆಗಳು ಮೊಳಗ್ತಾ ಇದ್ದಾವೆ ದೇಶದ ಯೋಧರಿಗಾಗಿ, ದೇಶದ ಸಂರಕ್ಷಣೆಗಾಗಿ, ದೇಶದ ಭದ್ರತೆಗಾಗಿ. ಅಂಥದ್ರಲ್ಲಿ ಈ ಮನುಷ್ಯ ಎದ್ದು ನಿಂತು ಕಾಮಿಡಿ ಮಾಡ್ತಾನೆ. ದೇಶದ ಭದ್ರತೆಯ ಬಗ್ಗೆ ಮಾತನಾಡ್ತಾರೆ, ಬಾರ್ಡರ್ ಏರಿಯಾಗಳ ಸೂಕ್ಷ್ಮತೆಗಳ ಬಗ್ಗೆ ಮಾಧ್ಯಮದ ಮುಂದೆ ಅದು ಏನೇನೋ ಒದರುತ್ತಾರೆ. ಎಲ್ಲಿ ಯುದ್ಧ ಆಯಿತು, ಎಲ್ಲಿ ಡ್ರೋನ್ ಅಟ್ಯಾಕ್ ಆಯಿತು, ಕೆಲ ಸೂಕ್ಷ್ಮತೆಗಳಿದ್ದಾವೆ, ಅದನ್ನು ಮಾಧ್ಯಮದಲ್ಲಿ ರಿವೀಲ್ ಮಾಡೋ ಹಾಗಿಲ್ಲ. ಶತ್ರುಗಳಿಗೆ ನಮ್ಮ ಆಕ್ಟಿವಿಟೀಸ್ ಗೊತ್ತಾದರೆ ಅವರಿಗೆ ಬೇರೆ ತರಹದ ದಾಳಿಗೂ ಕೂಡ ಈಸಿ ಆಗುತ್ತೆ. ಅಂತಹದ್ದನ್ನೆಲ್ಲವೂ ಕೂಡ ನಾವು ರಿವೀಲ್ ಮಾಡುವಂತಿಲ್ಲ. ಆದರೆ ಮಾಧ್ಯಮದ ಮುಂದೆ ಏನು ಮಾತನಾಡಬೇಕು, ಸಾರ್ವಜನಿಕವಾಗಿ ಏನು ಹೇಳಿಕೆಯನ್ನು ಕೊಡಬೇಕು, ಕನಿಷ್ಠ ಪರಿಜ್ಞಾನ ಇಲ್ಲದೆ ಏನೇನೋ ಓದುವಂತಹದ್ದು. ಇದು ನಮ್ಮ ನಿರ್ಧಾರದ ಸಾಲುಗಳಲ್ಲ. ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾ ಇದ್ದಾರೆ. ಪ್ರಶಂಸೆಗಳಿಗಿಂತಲೂ ಹೆಚ್ಚಾಗಿ ಟೀಕೆಗಳು ಬರ್ತಾ ಇದೆ. ಶ್ಲಾಘನೆಗಳಿಗಿಂತಲೂ ಹೆಚ್ಚಾಗಿ ಮೂದಲಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಸೂಲಿಬೆಲೆ ಹೇಳಿದ್ದ ಸುಳ್ಳುಗಳ ತುಣುಕುಗಳು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾವೆ. ಹೆಂಗು ಪುಂಗುಲಿ ಎಷ್ಟು ರೈಲು ಬಿಡ್ತೀಯಾ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಕಾಮೆಂಟ್ ಹಾಕ್ತಾ ಇದ್ದಾರೆ. ಭಾರತ ಪಾಕಿಸ್ತಾನ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಸೂಲಿಬೆಲೆ ಟ್ರೋಲ್. 24 ಗಂಟೆಗಳಲ್ಲಿ ಪಾಕಿಸ್ತಾನ ಅನ್ನೋದು ಭೂಪಟದಲ್ಲೇ ಇರೋದಿಲ್ವಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.